ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಪ್ರಯಾಣಿಕರಿಗೆ ಬೆಲೆ ಏರಿಕೆಯ ಶಾಕ್. 4 ನಿಗಮಗಳ ವೇಗದೂತ ಬಸ್ಗಳ ಟಿಕೆಟ್ ದರ ಹೆಚ್ಚಳ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿ ಸಾಮಾನ್ಯ ಬಸ್ಗಳ ಟಿಕೆಟ್ ಬೆಲೆ 15% ಏರಿಕೆ. ಬೈಕ್ ಕೊಂಡೇ ಬಸ್ ಹತ್ತಾ ಇರೋ ಪುರುಷರು. ಚೀನಾದಲ್ಲಿ ಎಚ್ಎಂಪಿ ವೈರಸ್ ಆತಂಕ. ಜೊತೆಯಲ್ಲೇ ಕಾಡ್ತಾ ಇದೆಯಂತೆ ಇನ್ಫ್ಲೂಯೆನ್ಸಾ ಎ, ಮೈಕೋಪ್ಲಾಸ್ಮಾ, ನ್ಯೂಮೋನಿಯಾ, ಕೊರೋನಾ ಭೀತಿ. ಯಾವುದೇ ಆತಂಕ ಬೇಡ ಎಂದ ಆರೋಗ್ಯ ಇಲಾಖೆ. ಚೀನಾದಲ್ಲೂ ಭಯ ಇಲ್ಲ ಅಂತಿರೋ ಜನರು. ಚಳಿಗಾಲದಲ್ಲಿ ಉಸಿರಾಟದ ಸಮಸ್ಯೆಯ ಸೋಂಕುಗಳು ಏರಿಕೆಯಾಗುತ್ತೆ. ನಮ್ಮಲ್ಲಿ ಎಚ್ಎಂಪಿವಿ ಪ್ರಕರಣಗಳ ಭೀತಿಯೇ ಇಲ್ಲ ಎಂದ ಡ್ರ್ಯಾಗನ್ ರಾಷ್ಟ್ರ. ವೈರಸ್ ಹರಡಿಲ್ಲ, ಆಸ್ಪತ್ರೆ ತುಂಬಿಲ್ಲ ಎಂದ ಚೀನಾದಲ್ಲಿರುವ ಕನ್ನಡಿಗರು. ಅಹಿಂದ ಸಚಿವರ ಸಭೆ ಬಳಿಕ ದೆಹಲಿ ಯಾತ್ರೆಗೆ ಸಜ್ಜಾದ ಸಿಎಂ ಆಪ್ತ ಬಳಗದ ಸಚಿವರು. ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಬಗ್ಗೆ ತಮ್ಮ ನಿಲುವು ತಿಳಿಸೋಕೆ ಸಜ್ಜು. ಹೈಕಮಾಂಡ್ ಮುಂದೆ ತಮ್ಮ ಅಭಿಪ್ರಾಯವನ್ನ ಮಂಡಿಸೋಕೆ ಶೀಘ್ರ ಪ್ರಯಾಣ. ಕೋಲಾರದಲ್ಲಿ ಬಟ್ಟೆ ಬಿಚ್ಚಿ ಅಟ್ಟಾಡಿಸಿ ಹಲ್ಲೆ ಮಾಡಿ ಕೊಲೆ. ತನ್ನ ಪ್ರೇಯಸಿ ಮನೆಗೆ ಹೋಗಿ ಬರುವಾಗ ಉಸ್ಮಾನ್ ಎಂಬಾತನ ಹತ್ಯೆ. ಮದುವೆಯಾಗಿ ಮತ್ತೊಂದು ಹುಡುಗಿಯ ಹಿಂದೆ ಹೋಗಿದ್ದಕ್ಕೆ ಹಲ್ಲೆ. ಪ್ರೇಯಸಿ ಕುಟುಂಬಸ್ಥರ ವಿರುದ್ಧ ಕೊಲೆ ಆರೋಪ. 10,000 ಕೊಟ್ರೆ ಬೇಸಿಕ್ ಮೊಬೈಲ್, 20,000 ಕೊಟ್ರೆ ಆಂಡ್ರಾಯ್ಡ್ ಮೊಬೈಲ್. ಜೈಲಲ್ಲಿ ಎಲ್ಲವೂ ಖುಲ್ಲಂ ಖುಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತು. ಬೆಳಗಾವಿಯ ಹಿಂಡಲಗ ಜೈಲಲ್ಲಿ ರೌಡಿ ಕುಣಿಗಲ್ ಸೂರಿ ಮಾಡಿರೋ ವಿಡಿಯೋ ವೈರಲ್. ಮದುವೆಗಾಗಿ ಹೆಣ್ಣು ನೋಡ್ತಾ ಇದ್ದವನಿಗೆ ಸಿಕ್ಕಳು ಸಂಗಾತಿ. ಸಪ್ತಪದಿ ತುಳಿದ ಒಂದೇ ತಿಂಗಳಿಗೆ ಮ್ಯಾರೇಜ್ ದೋಖಾ. 4 ಲಕ್ಷ ಪಂಗನಾಮ ಹಾಕಿ ಪತ್ನಿ ಎಸ್ಕೇಪ್. ಆಕೆ ಹಿನ್ನೆಲೆ ಕೆದಕಿದಾಗ 2 ಮದುವೆಯಾಗಿರೋದು ಬಯಲು. ಬಾಗಲಕೋಟೆಯಲ್ಲಿ ದೂರು ದಾಖಲು. ನಾಪತ್ತೆಯಾಗಿದ್ದಾಳೆ ಎಂದುಕೊಂಡ ಪತ್ನಿ ಇನ್ಯಾರ ಜೊತೆಗೋ ಎಸ್ಕೇಪ್. ಹಣ, ಚಿನ್ನಾಭರಣ, ಗೃಹೋಪಯೋಗಿ ವಸ್ತುಗಳು, ಮಕ್ಕಳನ್ನು ಕರೆದುಕೊಂಡು ಪರಾರಿ. ಪತ್ನಿ ಮಕ್ಕಳನ್ನ ಹುಡುಕೊಡಿ ಅಂತ ಬೆಳಗಾವಿ ಪೊಲೀಸರ ಮೊರೆ ಹೋದ ಪತಿ. ಸೆಂಟ್ರಿಂಗ್ ಕಂಬ ಬಿದ್ದು ಡ್ಯಾನ್ಸರ್ ಆಗಬೇಕೆಂದು ಕನಸು ಕಂಡಿದ್ದ ಅಪ್ಪು ಅಭಿಮಾನಿ ಸಾವು. ಬೆಂಗಳೂರಿನ ರಸ್ತೆಯಲ್ಲಿಯೇ ಬಿದ್ದು ಪ್ರಾಣ ಬಿಟ್ಟ 15 ವರ್ಷದ ತೇಜಸ್ವಿನಿ. ಕಟ್ಟಡ ಮಾಲೀಕ, ಕಾಂಟ್ರಾಕ್ಟರ್, ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ದೂರು. ಗೇರ್ ಮಂಗಣ್ಣ ಜಡೆ ಜಗಳ ಬಿಡಿಸಣ್ಣ. ಕೋತಿ ಓಡಿಸಲು ಎಸೆದ ಕಲ್ಲಿನಿಂದ ಕಿಟಕಿ ಗಾಜು ಒಡೆದಿದ್ದಕ್ಕೆ ರಾದ್ಧಾಂತ. ಬೆಂಗಳೂರಿನ ಕೆಂಗೇರಿಯ ಕೆಎಚ್ಪಿ ಪ್ಲಾಟಿನಂ ಅಪಾರ್ಟ್ಮೆಂಟ್ನಲ್ಲಿ ಹೆಣ್ಮಕ್ಕಳ ಫೈಟ್. ಕೆಂಗೇರಿ ಠಾಣೆಯಲ್ಲಿ ಎನ್ಸಿಆರ್ ದಾಖಲು. ದಾವಣಗೆರೆಯಲ್ಲಿ ರೌಡಿ ಮುಷ್ಯಾನ ಅಟ್ಟಹಾಸ. ಕೋತಿ ದಾಳಿಗೆ ಟಿವಿ, ಕಿಟಕಿ, ಗ್ಲಾಸ್ ಸ್ಪೇಸ್. ಕೋತಿಗಳನ್ನ ಹಿಡಿದು ಅರಣ್ಯಕ್ಕೆ ಬಿಡುವಂತೆ ಗ್ರಾಮಸ್ಥರ ಮನವಿ. ಅವೈಜ್ಞಾನಿಕವಾಗಿ ಹಂಸ್ ನಿರ್ಮಾಣ. ಸೂಚನಾ ಫಲಕ, ಸಿಗ್ನಲ್ ಕೂಡ ಇಲ್ಲ. ಮಂಡ್ಯದ ವಿಸಿ ಫಾರ್ಮ್ ಗೇಟ್ ಬಳಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಯುವಕ ಬಲಿ ಆರೋಪ. ಸಿಸಿಟಿವಿಯಲ್ಲಿ ಭೀಕರ ದೃಶ್ಯ ಸೆರೆ. ಇನ್ನೆಷ್ಟು ಜನ ಸಾಯಬೇಕು ಅಂತ ಜನರ ಆಕ್ರೋಶ. 3 ನೋಟಿಸ್ ಕೊಟ್ಟರು ವಿಚಾರಣೆಗೆ ಹಾಜರಾಗದೆ ಎಸ್ಕೇಪ್. ಯಾವ ಕ್ಷಣದಲ್ಲಾದರೂ ಐಶ್ವರ್ಯ ಗೌಡ ಅರೆಸ್ಟ್. ಮಂಡ್ಯ, ಮೈಸೂರು, ಹಾಸನ ಸುತ್ತಮುತ್ತ 3 ತಂಡಗಳಿಂದ ತಲಾಶ್. ಐಶ್ವರ್ಯ ಗೌಡ ಜೊತೆ ವಂಚನೆಯಲ್ಲಿ ಧರ್ಮಭಾಗಿ ಕೇಸ್. ತಲೆಮರೆಸಿಕೊಂಡಿರೋ ನಟನಿಗಾಗಿ ಮುಂದುವರೆದ ಹುಡುಕಾಟ. ಡಿಕೆ ಸುರೇಶ್ ಹೆಸರು ಹೇಳಿ ಇನ್ನೂ ಹಲವರಿಗೆ ವಂಚಿಸಿರುವ ಬಗ್ಗೆ ಮಾಹಿತಿ. ದೂರು ಕೊಡೋಕೆ ಜನರ ಹಿಂದೇಟು. ಚಿತ್ರಕಲಾ ಪರಿಷತ್ನಲ್ಲಿ ಚಿತ್ರಸಂತೆ. ಮೆಜೆಸ್ಟಿಕ್ ಸುತ್ತಮುತ್ತ ಟ್ರಾಫಿಕ್ ಬಿಸಿ. ಕುಮಾರಕೃಪಾ ರಸ್ತೆಯಲ್ಲಿ ಬೆಳಗ್ಗೆ 6ರಿಂದ ರಾತ್ರಿ 9ರವರೆಗೆ ವಾಹನ ಸಂಚಾರ ಬಂದ್. ಎಲ್ಲ ವಾಹನ ಸಂಚಾರ ನಿರ್ಬಂಧ. ರೈಲ್ವೆ ತಡೆಗೋಡೆಗೆ ಸಿಕ್ಕಿ ಕಾಡಾನೆಯ ನರಳಾಟ.
ಬೆಳ್ಳಂಬೆಳಗ್ಗೆ ಕಂಬಿ ನಡುವೆ ಸಿಲುಕಿ ಒಂಟಿ ಸಲಗದ ಪರದಾಟ, ನಾಗರಹೊಳೆ ಅಭಯಾರಣ್ಯದಲ್ಲಿ ಘಟನೆ, ಕೊನೆಗೂ ಜೆಸಿಬಿ ಮೂಲಕ ಆನೆ ಬಚಾವ್. ಮನೆಯಿಂದ ಆಚೆ ಬಂದ 10ನೇ ತರಗತಿ ಬಾಲಕಿ ಕಿಡ್ನಾಪ್, ಕೂಡಿ ಹಾಕಿ 19 ವರ್ಷದ ಯುವಕನಿಂದ ಅತ್ಯಾಚಾರ ಹಾಗೂ ಚಿತ್ರಹಿಂಸೆ ಆರೋಪ. ರಾಯಚೂರಿನ ಕವಿತಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಗೋಡೆ ಪಕ್ಕದಲ್ಲಿ ಅವಿತುಕೊಂಡು ಆಟವಾಡುವಾಗ ಏಕಾಏಕಿ ಕುಸಿತ, ಮೈ ಮೇಲೆ ಬಿದ್ದು 8 ವರ್ಷದ ಬಾಲಕ ಸಾವು. ಗದಗದ ದಂಡಾಪುರ ಕುರುಬಗೇರಿ ಓಣಿಯಲ್ಲಿ ಘಟನೆ, ಮಗನನ್ನ ಕಳ್ಕೊಂಡ ಕುಟುಂಬಸ್ಥರ ಆಕ್ರಂದನ. ಗಗನಯಾತ್ರೆ ಹಾಗೂ ಬಾಹ್ಯಾಕಾಶ ನಿಲ್ದಾಣಕ್ಕೂ ಮುನ್ನವೇ ಕ್ರಾಂತಿ, ಶೂನ್ಯ ಗುರುತ್ವಾಕರ್ಷಣೆಯಲ್ಲೂ ಸ್ಪೇಡೆಕ್ಸ್ ಜೊತೆ ಕಳುಹಿಸಿದ್ದ ಅಲಸಂಡೆ ಕಾಳು ಮೊಳಕೆ, ಬಾಹ್ಯಾಕಾಶದಲ್ಲಿ ಜೀವ ಅರಳಿಸುವ ಭಾರತದ ಮೊದಲ ಪ್ರಯೋಗ ಯಶಸ್ವಿ. 5ನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾಗೆ ಸೋಲು, ಸರಣಿ ಗೆದ್ದ ಆಸೀಸ್ ಜಸ್ಪ್ರೀತ್ ಬೂಮ್ರಾಗೆ ಪ್ಲೇಯರ್ ಆಫ್ ದಿ ಸೀರೀಸ್ ಪಟ್ಟ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಿಂದ ಹೊರಬಿದ್ದ ಭಾರತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.